ನಮಸ್ಕಾರ ಎಲ್ರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದ 19th ಆವೃತ್ತಿಯ IPL ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಇದು 70 ಮ್ಯಾಚ್ ಇರುತ್ತೆ ಲೀಗಲ್ಲಿ. ಸೊ 10 ಟೀಮ್ಸ್ ಇದ್ದಾವೆ, ಎಲ್ಲ ಟೀಮ್ಗೂ 14 ಮ್ಯಾಚ್ ಇರುತ್ತೆ. ಸೊ ಇವತ್ತು ಫಸ್ಟ್ ಮ್ಯಾಚ್ RCB ಸಿಗುತ್ತೆ, ಯಾಕಂದರೆ ಹೋದ ಸಲ ಅವರು ಚಾಂಪಿಯನ್ಸ್ ಆಗಿದ್ದರು. ಸೊ ಯಾರು ಲಾಸ್ಟ್ ಚಾಂಪಿಯನ್ಸ್ ಆಗಿರ್ತಾರೋ ಅವ್ರಿಗೆ ಫಸ್ಟ್ ಮ್ಯಾಚ್ ಚಾನ್ಸ್ ಸಿಗುತ್ತೆ. ಹಾಗೆ ಸನ್ರೈಸ್ ಹೈದರಾಬಾದ್ ಮೇಲೆ ಆಡ್ತಿದ್ದಾರೆ. ಹಾಗೆ ತುಂಬ ದಿನಗಳ ನಂತರ ಓಪನಿಂಗ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಿದೆ. ಹಾಗೆ ಹೋಸಲಿ ಕಾಲು ತುಳಿತ ಆಗಿ ಸ್ಟೇಡಿಯಂ ಬ್ಯಾನ್ ಆಗಿತ್ತು, ಯಾವುದೇ ಮ್ಯಾಚ್ ನಡೆದಿರಲಿಲ್ಲ. ಕಾಲು ತುಳಿತ ಆದಮೇಲೆ ಯಾವುದೇ ದೇಶಿ ಕ್ರೀಡೆಗಳು ನಡೆದಿರಲಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಮ್ಯಾಚ್ ನಡೀತಿದೆ. ಪಿಚ್ ಹೇಗೆ ವರ್ತನೆ ಮಾಡುತ್ತೆ ಅಂತ ನೋಡಬೇಕು. ಮೊದಲೆಲ್ಲ ಬ್ಯಾಟಿಂಗ್ ಪಿಚ್ ಇತ್ತು ಬೆಂಗಳೂರು, ಆಮೇಲೆ ಸ್ವಲ್ಪ ಪಿಚ್ಚೆಲ್ಲ ನೀರು ಡ್ರೈ ಹಾಕಿ ಏನೋ ಸಿಸ್ಟಮ್ ಅಡಾಪ್ಟ್ ಮಾಡಿದ ಮೇಲೆ ಪಿಚ್ಚು ಸ್ವಲ್ಪ ಚೇಂಜಸ್ ಆಗಿತ್ತು, ಬಾಲಿಂಗ್ ಫ್ರೆಂಡ್ಲಿ ಆಗಿತ್ತು. ನೋಡಬೇಕು ಈ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ. ಇನ್ನು ಲಾಸ್ಟ್ ಟೈಮು 18ನೇ ಸೀಸನಲ್ಲಿ RCB ಫಸ್ಟ್ ಟೈಮ್ ಚಾಂಪಿಯನ್ ಆಗಿದ್ರು. ಈ ಸಲ ಅವ್ರು ಗೆಲ್ಲೋ ಒಂದು ಫೇವ್ರೇಟ್ ಆಗಿದೆ, ಒಳ್ಳೆ ಟೀಮ್ ಹೊಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಳ್ಳೆ ಟೀಮ್ ಅಂದರೆ ಒಳ್ಳೆ CSK ಬೆಸ್ಟ್ ಟೀಮ್ ಇದೆ, ಲೈಕ್ 5 ಸಲ ಚಾಂಪಿಯನ್ಸ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ 5 ಸಲ ಚಾಂಪಿಯನ್ಸ್ ಆಗಿದ್ದಾರೆ. KKR 3 ಸಲ ಚಾಂಪಿಯನ್ಸ್ ಆಗಿದ್ದಾರೆ. ನೋಡ್ಬೋದು ಇನ್ನು ಬ್ಯಾಕ್ ಟು ಬ್ಯಾಕ್ ಓನ್ಲಿ ಮುಂಬೈ ಮತ್ತು CSK ಮಾತ್ರ ವಿನ್ ಆಗಿರೋದು ಟ್ವೈಸ್ ಕಂಟಿನ್ಯೂಸ್ ಆಗಿ. ಸೊ RCB ಅದನ್ನು ಒಂದು ಲೈಕ್ ಆ ದಾಖಲೆಯನ್ನು ಸಮಗಟ್ಟತ್ತ ಅಂತ ಈ ಸಲ ನೋಡಬೇಕು. ಇನ್ನು ಟೀಮ್ ವೈಸ್ ಬರೋಕ್ಕೆ ಹೋದರೆ RCBನ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಲೈಕ್ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಫಿಲ್ ಸಾಲ್ಟ್, ದೇವದತ್ ಪಡಿಕಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ರಜತ್ ಪಡಿತರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಒಳ್ಳೆ ರೆಮೊರೆ ಶೆಫರ್ಡ್ ಅವರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೋದ ಸಲ ಬ್ಯಾಟಿಂಗ್ ಮಾಡಿದರು. ಕೃನಾಲ್ ಪಾಂಡೆ ಒಳ್ಳೆ ಆಲ್ರೌಂಡರ್ ಪ್ರದರ್ಶನ ಕೊಡ್ತಿದ್ದಾರೆ. ಇನ್ನು ಬಾಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್, ಜೇಕಬ್ ದುಫಿ, ಹೆಜಲ್ವುಡ್ ಇದ್ದಾರೆ, ರಾಸಿಕ್ ಸರ್ದಾರ್ ಇದ್ದಾರೆ. ಹಾಗೆ ಇನ್ನು ಸ್ಪಿನ್ನರ್ ಆಗಿ ಸುಯನ್ ಶರ್ಮಾ ಇದ್ದಾರೆ. ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದು ಬಿಟ್ಟು ನ್ಯೂ ಜಾಯ್ನರ್ಸ್ ಅದ ಮಂಗೇಶ್ ಯಾದವ್, ವಿಹಾನ್ ಮಲ್ಹೋತ್ರಾ, ವಿಕ್ಕಿ ವಾಟ್ಸಲ್, ಅಭಿನಂದನ್ ಸಿಂಗ್, ಜಾಕೋಬ್ ಬೆಥಲ್, ಜೋರ್ಡನ್ ಕಾಕ್ಸ್, ಸ್ವಪ್ನಿಲ್ ಸಿಂಗ್, ಹಾಗೆ ಚೌಹಾಣ್, ಸತ್ವಿಕ್ ದೇಸಾಯಿ ಅವರೆಲ್ಲ ಇದ್ದಾರೆ ಅಂತ ಹೇಳ್ಬೋದು. ಓವರಾಲಿಗೆ ಒಂದು ಒಳ್ಳೆ ಟೀಮ್ ಇದೆ. ಇನ್ನು ಶ್ರೀಲಂಕಾ ಪ್ಲೇಯರು ತುಷಾರ್ ಅವರಿಗಿನ್ನು ಶ್ರೀಲಂಕಾ ಪ್ಲೇಯರ್ ಒಬ್ಬರಿದ್ರು ಬಾಲರ್, ಅವರಿಗಿನ್ನು ಲೈಕ್ ಫಿಟ್ನೆಸ್ ಸಮಥಿಂಗ್ NOC ಸಿಕ್ಕಿಲ್ಲ, ಹಾಗಾಗಿ ಅವರಿನ್ನೂ ಜಾಯ್ನ್ ಆಗಿಲ್ಲ. ಅವರು ಸದ್ಯದಲ್ಲೇ ಜಾಯ್ನ್ ಆಗ್ಬೋದು. ಹಾಗೆ ದಯಾಲ್ ಅವರು ಈ ಸಲ ಜಾಯ್ನ್ ಆಗಿಲ್ಲ, ಸಮ್ ಪರ್ಸ್ನಲ್ ರೀಸನ್ ಕೊಟ್ಟಿದ್ದಾರೆ. ಅವರು ಬದಲು ಬೇರೆ ಯಾರು ರಿಪ್ಲೇಸ್ ಮಾಡಿಲ್ಲ RCB ಅವರು, ಅವರನ್ನೇ ಹೋಲ್ಡ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ. ಒಂದು ಒಳ್ಳೆ ಟೀಮ್ ಇದೆ ಅಂತ ಹೇಳ್ಬೋದು. ಸನ್ರೈಸ್ ಹೈದರಾಬಾದ್ ಒಳ್ಳೆ ಸ್ಫೋಟಕ ಬ್ಯಾಟಿಂಗ್ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಅಭಿಷೇಕ್ ಶರ್ಮಾ, ಟ್ರೆವಿಸ್ ಹೆಡ್, ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿದ್ದಾರೆ ಈ ಸಲ, ಪ್ಲಸ್ ವಿಕೆಟ್ ಕೀಪರ್ ಕೂಡ ಆಗಿದ್ದಾರೆ. ಯಾಕಂದರೆ ನಮ್ಮ ಆಸ್ಟ್ರೇಲಿಯನ್ ಪ್ಲೇಯರ್ ಅವರು ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲಬಿಲಿಟಿಯಿಂದ. ಇನ್ನು ಲಿಮ್ ಲಿವೆಸ್ಟೈನ್ ಹೋಸಲ RCB ಇದ್ರು, ಈಗ ಅವರು ಒಂದೊಳ್ಳೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹೆನ್ರಿ ಕ್ಯಾಲ್ಸನ್ ಇದ್ದಾರೆ, ಅಂಕಿತ್ ವರ್ಮಾ ಹೊಸ ಚೆನ್ನಾಗಿ ಆಡಿದ್ದು, ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ. ಸೊ ಒಳ್ಳೆ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು. ಬಾಲಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೂ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಹರ್ಷಲ್ ಪಟೇಲ್ ಅವರು RCBಗೆ ಆಡಿದರು, ಜಯದೇವ್ ಉನದ್ಕಟ್ ಅವರಿದ್ದಾರೆ, ಹರ್ಷದ್ ದುಬೆ, ಇಶಾನ್ ಮಲಿಂಗ್ ಅವರಿದ್ದಾರೆ, ಶಿವಮ್ ಮಾವಿ ಇದ್ದಾರೆ, ಸಮರ್ ರವಿಚಂದ್ರನ್ ಇದ್ದಾರೆ, ಜಿಶನ್ ಅನ್ಸಾರಿ ಸ್ಪಿನ್ನರ್, ಸಲಿ ಅವರೆಲ್ಲ, ಕಮಿಂಡೋ ಮೆಂಡಿಸ್, ಬ್ರೆಂಡನ್ ಕೇಸ್, ಡೇವಿಡ್ ಪೈನ್, ಪರ್ಫಿಲ್ ಹಿಂಜ್, ಶಕೀಬ್ ಹುಸೇನ್, ಕ್ಯಾರನ್ ಫಿಲ್ತ್, ಹಾಗೆ ಅಮಿತ್ ಕುಮಾರ್ ಅವರು ಇದ್ದಾರೆ. ಓವರಾಲಿಗೆ ಒಂದು ಟೀಮ್ ಒಳ್ಳೆ ಟೀಮ್ ಇದೆ ಅಂತಲೇ ಹೇಳ್ಬೋದು ಸನ್ರೈಸು. ನೋಡೋಣ ಹೇಗೆ ಹೋಗುತ್ತೆ ಈ ಮ್ಯಾಚು ಅಂತ. ಈ ಸಲ ನನ್ನ ಪ್ರಕಾರ RCBನೇ ಫೇವ್ರೇಟ್ ಅಂತ ಹೇಳ್ಬೋದು, ಗೆಲ್ಲೋ ಫೇವ್ರೇಟ್. ಒಳ್ಳೆ ಟೀಮ್ ಹೊಂದಿದೆ. ಒಂದು ಎಲ್ಲ ಮ್ಯಾಚ್ಗಳನ್ನು ವಿನ್ ಮಾಡಿಕೊಂಡು ಟಾಪ್ 2 ಪೊಸಿಷನ್ ತೊಗೊಂಡ್ರೆ ಒಂದು ಒಳ್ಳೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ ದಿ ಬೆಸ್ಟ್ RCB ಅಂತ ಹೇಳ್ಬೋದು. ಇನ್ನು ಈ ಸಲ ಯಾವುದೇ ಅನ್ಬಾಕ್ಸಿಂಗ್ ಈವೆಂಟ್ ಕೂಡ ಇರಲಿಲ್ಲ, ಓಪನಿಂಗ್ ಸೆರೆಮನಿ ಏನು ಜಾಸ್ತಿ ಫಂಕ್ಷನ್ ಕೂಡ ಇರೋದಿಲ್ಲ, ಜಸ್ಟ್ ಡೈರೆಕ್ಟ್ ಮ್ಯಾಚ್ ಇರುತ್ತೆ ಅಂತ ಹೇಳಿದೆ BCCI. ಹಾಗೆ 11 ಜನ ಹೋದ ಸಲ ಏನು ತೀರ್ಕೊಂಡಿದ್ರು ಕಾಲು ತುಳಿತದಲ್ಲಿ, ಅವರಿಗೆ 11 ಸೀಟ್ ಸ್ಪೆಷಲಾಗಿ ರಿಸರ್ವ್ ಮಾಡಿದೆ RCB ಮ್ಯಾನೇಜ್ಮೆಂಟು. ಹಾಗೆ ಈ ಸಲ ಚಿನ್ನಸ್ವಾಮಿಲಿ 5 ಮ್ಯಾಚ್ ನಡೆಯಲಿದೆ, ರಾಯ್ಪುರದಲ್ಲಿ 2 ಮ್ಯಾಚ್ ನಡೆಯಲಿದೆ. ಯಾಕಂದರೆ ಹೊಸ ಸಲ ಕಾಲು ತುಳಿತ ಆದಮೇಲೆ RCBಗೆ ಹೋಮ್ ಗ್ರೌಂಡು ಸಿಗೋದು ಡೌಟ್ ಆಗಿತ್ತು. ಹಾಗಾಗಿ ಅವರು ರಾಯ್ಪುರ ಕ್ರಿಕೆಟ್ ಸ್ಟೇಡಿಯಂ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು. ಹಾಗಾಗಿ ಕೊನೆಗೆ ಸಿಕ್ತು. ಹಾಗಾಗಿ ಒಂದು ಮಾತು ಕೊಟ್ಟಂತೆ ಅವರಿಗೆ 2 ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಆಡೋಕ್ಕೆ ಅಂತ ಹೇಳ್ಬೋದು. ಹಾಗೆ RCB ಕೂಡ ಏನು ಆದಿತ್ಯ ಬಿರ್ಲಾ ಗ್ರೂಪಿಗೆ ಸೇಲ್ ಆಗಿದೆ. 16,000 ಕೋಟಿಗೆ ಸಮಥಿಂಗು ಇದು ಹೈಯೆಸ್ಟು ಮೌಲ್ಯದ ಒಂದು ಟೀಮ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಅದೇ ನೇಮ್ ಯಾವುದು ಚೇಂಜಸ್ ಆಗಿಲ್ಲ ಈಗ ಸದ್ಯದಲ್ಲಿ, ಅದೇ ನೇಮ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೊಹ್ಲಿ ಅವರು ತುಂಬ ದಿನಗಳ ನಂತರ ಆಡ್ತಾ ಇದ್ದಾರೆ, ಅದು ಒಂದು ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಆ್ಯಂಡಿ ಫ್ಲವರ್ ಒಳ್ಳೆಯ ಕೋಚ್ ಕೂಡ ಇದ್ದಾರೆ, ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್, ಆಗ ಮೆಂಟರ್ ಇದ್ದಾರೆ.
ಓಂಕಾರ್ ಸಲ್ವಿ ಅವರಿದ್ದಾರೆ ಬಾಲಿಂಗ್ ಕೋಚ್ ಆಗಿ, ಅವರು ಮಹಾರಾಷ್ಟ್ರದವರು. ಮಲ್ಲನ್ ರಂಗರಾಜ್ ಅವರು ಸ್ಕೌಟಿಂಗ್ ಆ್ಯಂಡ್ ಫೀಲ್ಡಿಂಗ್ ಆಗಿದ್ದಾರೆ. ರಿಚರ್ಡ್ ಹರ್ಷಲ್ ಅವರಿದ್ದಾರೆ ಅಂತ. ಹಾಗೆ ಬೋಬಟ್ ಅವರಿದ್ದಾರೆ, ಅವರು ವುಮೆನ್ಸ್ ಟೀಮ್ ಕೋಚ್ ಆಗಿದ್ದರು. ಅವರು ಒಂದು ಹೆಲ್ಪ್ ಮಾಡಿದರು ವುಮೆನ್ಸ್ ಟೀಮ್ಗೆ ವಿನ್ ಆಗೋಕ್ಕೆ ಈ ಸಲ ಅಂತ ಹೇಳ್ಬೋದು. ಓವರಾಲ್ ಒಂದು ಒಳ್ಳೆ ಟೀಮ್ ಇದೆ. ನೋಡೋಣ ಪ್ಲೇಯಲ್ಲಿ ಯಾರ್ಯಾರು ಪ್ಲೇಸ್ ಪಡ್ಕೊತಾರೆ ಅಂತ. ನನ್ನ ಪ್ರಕಾರ ದೇವದಾಗ ಪಡಿಕಲ್ ಆಡ್ಸೋದು ಬೆಸ್ಟು, ವೆಂಕಟೇಶ್ ಅಯ್ಯರ್ ಬದಲು ಅಂತ ಮಾಡ್ಕೊತೀನಿ. ಹಾಗೆ ಇನ್ನು ರೊಮೇಶ್ 4 ಫಾರಿನ್ ಪ್ಲೇಯರ್ಸ್ ಆಗಿ ರೊಮೇಶ್ ಶೆಪರ್ಡು, ಪಿಲ್ ಸಾಲ್ಟು, ಹೇಸಲ್ವುಡ್ ಆಲ್ರೆಡಿ ಡೌಟ್ ಇದೆ. ಸೊ ಡೇಕಾಫ್ ಆಡ್ಬೋದು, ಮತ್ತು ಪಿಲ್ ಸಾಲ್ಟು, ಜೋಕಬ್ ಬೆಥಲ್ ಕೂಡ ಚಾನ್ಸ್ ಇದೆ. ಒಳ್ಳೆ ಪ್ಲೇಯರ್ ಇದ್ದಾರೆ. ಯಾರು ಚಾನ್ಸ್ ತೊಗೊತಾರೆ ಅಂತ ನೋಡೋಣ. ಒಂದು ಒಳ್ಳೆ IPL ಸೀಸನ್ ಇದಾಗಿರ್ಬೋದು ಅಂತ ಹೇಳ್ಬೋದು. ಧನ್ಯವಾದಗಳು. ಮ್ಯಾಚ್ ಆದಮೇಲೆ ಸಿಗೋಣ. ಧನ್ಯವಾದಗಳು.